ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್ ಇದೆಯಲ್ಲ, ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳಾಗ್ತಾ ಇದೆ, ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಆದರೆ ಬಗೆದಷ್ಟು ಇದರ ಕರಾಳ ಸತ್ಯಗಳು ಹೊರಗೆ ಬರ್ತಾ ಇರೋದು. ಅಸಲಿಗೆ ಜನಾರ್ದನ್ ರೆಡ್ಡಿ ಒಂದು ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರೋದು. ಬಳ್ಳಾರಿ ಬೆಂಕಿಗೆ ನಡೆದಿದ್ದ ವ್ಯವಸ್ಥಿತ ಪಿತೂರಿ ಅನ್ನೋ ಪ್ರಶ್ನೆ. ಇದೊಂದು ವ್ಯವಸ್ಥಿತ ಪಿತೂರಿನ ಷಡ್ಯಂತ್ರ ಮಾಡಿದ್ರ ಅಥವಾ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರೀ ಪ್ಲಾನ್ ಮಾಡಲಾಗಿತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಕಾಡ್ತಾ ಇದೆ, ಅನುಮಾನಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಒಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ, ಸಾಕಷ್ಟು ಸತ್ಯಗಳನ್ನ ಮಾತಾಡ್ತಾ ಇದೆ. ಆ ವಿಡಿಯೋ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಬಳ್ಳಾರಿ ಗಲಭೆಯ ಪಕ್ಕ ಮಾಸ್ಟರ್ ಪ್ಲಾನ್ ರಣತಂತ್ರವಿದು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಭೆ, ಆ ಬ್ಯಾನರ್ ಗಲಾಟೆ, ಅದು ಕೇವಲ ಹೇಳೋದಕ್ಕಷ್ಟೇ, ಆದ್ರೆ ಅಸಲಿಗೆ ಅದಲ್ಲ ಅನ್ನುವಂಥದ್ದನ್ನ ಜನಾರ್ದನ್ ರೆಡ್ಡಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಹಾಗಾದ್ರೆ ಈ ಗಲಭೆ ಪೂರ್ವ ನಿಯೋಜಿತವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಗಂಗಾವತಿ ಶಾಸಕರ ಮನೆ ಮುಂದೆ ನಡೆದಂತ ಈ ಅಟ್ಟಹಾಸ ಏನಿದೆ, ಅದೊಂದು ರಣತಂತ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಸಿಗ್ತಾ ಇದೆ. ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಹಾಗಾದ್ರೆ ಪೂರ್ವ ಯೋಚನೆಯನ್ನ ಮಾಡ್ಕೊಂಡಿದ್ರ? ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಕಿಡಿಗೇಡಿಗಳು ತಂದಿದ್ರು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ರೆಡ್ಡಿ ಮನೆ ಮುಂದೆ ಈ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ಇದ್ವು ಅನ್ನೋ ವಿಚಾರ. ಆ ಆಟೋ ಏನ್ ಬರ್ತಾ ಇತ್ತು, ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ ಆಟೋವನ್ನ. ಆಟೋದಿಂದ ಆ ಸಂದರ್ಭದಲ್ಲಿ ನೆಲಕ್ಕೆ ಪೆಟ್ರೋಲ್ ತುಂಬಿದ್ದಂತ ಬಾಟಲ್ಗಳು ಬಿದ್ದಿದೆ. ಈ ವಿಡಿಯೋವನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅಥವಾ ಒಂಚೂರು ವಾಲ್ಯೂಮ್ ಅನ್ನ ರೈಸ್ ಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ ಬಾಟಲಿಗಳ ಸದ್ದಾಗ್ತಾ ಇದೆ. ಆ ಸಂದರ್ಭದಲ್ಲಿ ಗಲಾಟೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅದನ್ನ ನಿಲ್ಲಿಸ್ತಾರೆ. ಆಟೋವನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ಆಟೋದಿಂದ ಬಿದ್ದಿರೋದು ಪೆಟ್ರೋಲ್ ತುಂಬಿದಂತ ಬಾಟಲಿಗಳು, ಗಾಜಿನ ಬಾಟಲಿಗಳು. ಅದು ಸದ್ದು ಮಾಡುತ್ತೆ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಪೆಟ್ರೋಲ್ ತುಂಬಿದ ಬಾಟಲ್ಗಳೆಲ್ಲವೂ ಕೂಡ ಬೀಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಈ ವಿಡಿಯೋ. ಅದರ ಜೊತೆಯಲ್ಲಿರುವಂಥ ಆಡಿಯೋ ಇದೆಯಲ್ಲ, ಆ ಆಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಇದರ ಒಳಗಡೆ ಬಾಟಲ್ಗಳು ಇದ್ವು ಅನ್ನೋದಂತೂ ಪಕ್ಕ. ಯಾವುದರ ಬಾಟಲ್ಗಳು ಅನ್ನೋ ಪ್ರಶ್ನೆ, ಅದರ ಒಳಗೆ ಪೆಟ್ರೋಲ್ ಇತ್ತ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಇಲ್ಲಿ ಪೊಲೀಸರಿದ್ರು, ಆ ಸಂದರ್ಭದಲ್ಲಿ ಆಟೋವನ್ನ ಕೂಡ ನಿಲ್ಲಿಸಿದ್ರು. ಪೊಲೀಸರು ನೋಡಿದಂಥವ್ರು ಇದ್ದಾರೆ. ಈ ವಿಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಈ ಆಟೋ ಯಾರಿಗೆ ಸೇರಿದ್ದು ಅನ್ನುವಂಥ ತನಿಖೆಗಳಾಗಬೇಕು. ಆಟೋದಲ್ಲಿ ಏನ್ ಸಾಗಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು. ಆದ್ರೆ ಈ ವಿಡಿಯೋ ನಿಜಕ್ಕೂ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ಸಾಕ್ಷಿಗಳನ್ನ ಈ ವಿಡಿಯೋ ಹೇಳ್ತಾ ಇದೆ. ಇದರಲ್ಲಿ ಸದ್ದಾಗತ್ತೆ, ಜೊತೆಯಲ್ಲಿ ಬಾಟಲ್ಗಳು ಬೀಳುತ್ತೆ. ಆ ಬಾಟಲ್ಗಳು ಏನ್ ತುಂಬಿದ್ವು, ಪೆಟ್ರೋಲ್ ತುಂಬಿದ್ವಾ ಅನ್ನುವಂಥ ಪ್ರಶ್ನೆ. ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್ ಇದೆಯಲ್ಲ, ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳಾಗ್ತಾ ಇದೆ, ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಆದರೆ ಬಗೆದಷ್ಟು ಇದರ ಕರಾಳ ಸತ್ಯಗಳು ಹೊರಗೆ ಬರ್ತಾ ಇರೋದು. ಅಸಲಿಗೆ ಜನಾರ್ದನ್ ರೆಡ್ಡಿ ಒಂದು ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರೋದು. ಬಳ್ಳಾರಿ ಬೆಂಕಿಗೆ ನಡೆದಿದ್ದ ವ್ಯವಸ್ಥಿತ ಪಿತೂರಿ ಅನ್ನೋ ಪ್ರಶ್ನೆ. ಇದೊಂದು ವ್ಯವಸ್ಥಿತ ಪಿತೂರಿನ ಷಡ್ಯಂತ್ರ ಮಾಡಿದ್ರ ಅಥವಾ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರೀ ಪ್ಲಾನ್ ಮಾಡಲಾಗಿತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಕಾಡ್ತಾ ಇದೆ, ಅನುಮಾನಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಒಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ, ಸಾಕಷ್ಟು ಸತ್ಯಗಳನ್ನ ಮಾತಾಡ್ತಾ ಇದೆ. ಆ ವಿಡಿಯೋ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಬಳ್ಳಾರಿ ಗಲಭೆಯ ಪಕ್ಕ ಮಾಸ್ಟರ್ ಪ್ಲಾನ್ ರಣತಂತ್ರವಿದು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ.
ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಭೆ, ಆ ಬ್ಯಾನರ್ ಗಲಾಟೆ, ಅದು ಕೇವಲ ಹೇಳೋದಕ್ಕಷ್ಟೇ, ಆದ್ರೆ ಅಸಲಿಗೆ ಅದಲ್ಲ ಅನ್ನುವಂಥದ್ದನ್ನ ಜನಾರ್ದನ ರೆಡ್ಡಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಹಾಗಾದ್ರೆ ಈ ಗಲಭೆ ಪೂರ್ವ ನಿಯೋಜಿತವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಗಂಗಾವತಿ ಶಾಸಕರ ಮನೆ ಮುಂದೆ ನಡೆದಂತ ಈ ಅಟ್ಟಹಾಸ ಏನಿದೆ ಅದೊಂದು ರಣತಂತ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಸಿಗ್ತಾ ಇದೆ. ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಹಾಗಾದ್ರೆ ಪೂರ್ವ ಯೋಜನೆಯನ್ನ ಮಾಡ್ಕೊಂಡಿದ್ರ? ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಕಿಡಿಗೇಡಿಗಳು ತಂದಿದ್ರು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ರೆಡ್ಡಿ ಮನೆ ಮುಂದೆ ಈ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ಇದ್ವು ಅನ್ನೋ ವಿಚಾರ. ಆ ಆಟೋ ಏನ್ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ ಆಟೋದಿಂದ ಆ ಸಂದರ್ಭದಲ್ಲಿ ನೆಲಕ್ಕೆ ಪೆಟ್ರೋಲ್ ತುಂಬಿದ್ದಂತ ಬಾಟಲ್ಗಳು ಬಿದ್ದಿದೆ. ಈ ವಿಡಿಯೋವನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅಥವಾ ಒಂಚೂರು ವಾಲ್ಯೂಮ್ ಅನ್ನ ರೈಸ್ ಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ ಬಾಟಲಿಗಳ ಸದ್ದಾಗ್ತಾ ಇದೆ. ಆ ಸಂದರ್ಭದಲ್ಲಿ ಗಲಾಟೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅದನ್ನ ನಿಲ್ಲಿಸ್ತಾರೆ. ಆಟೋವನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ಆಟೋದಿಂದ ಬಿದ್ದಿರೋದು ಪೆಟ್ರೋಲ್ ತುಂಬಿದಂತ ಬಾಟಲಿಗಳು, ಗಾಜಿನ ಬಾಟಲಿಗಳು. ಅದು ಸದ್ದು ಮಾಡುತ್ತೆ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಪೆಟ್ರೋಲ್ ತುಂಬಿದ ಬಾಟಲ್ಗಳೆಲ್ಲವೂ ಕೂಡ ಬೀಳ್ತಾ ಇರುವಂತ ದೃಶ್ಯಗಳನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಈ ವಿಡಿಯೋ. ಅದರ ಜೊತೆಯಲ್ಲಿರುವಂಥ ಆಡಿಯೋ ಇದೆಯಲ್ಲ, ಆ ಆಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಇದರ ಒಳಗಡೆ ಬಾಟಲ್ಗಳು ಇದ್ವು ಅನ್ನೋದಂತೂ ಪಕ್ಕ. ಯಾವ್ದರ ಬಾಟಲ್ಗಳು ಅನ್ನೋ ಪ್ರಶ್ನೆ, ಅದರ ಒಳಗೆ ಪೆಟ್ರೋಲ್ ಇತ್ತ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಇಲ್ಲಿ ಪೊಲೀಸರಿದ್ರು, ಆ ಸಂದರ್ಭದಲ್ಲಿ ಆಟೋವನ್ನ ಕೂಡ ನಿಲ್ಲಿಸಿದ್ರು. ಪೊಲೀಸರು ನೋಡಿದಂಥವ್ರು ಇದ್ದಾರೆ. ಈ ವಿಡಿಯೋ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಈ ಆಟೋ ಯಾರಿಗೆ ಸೇರಿದ್ದು ಅನ್ನುವಂಥ ತನಿಖೆಗಳಾಗಬೇಕು. ಆಟೋದಲ್ಲಿ ಏನ್ ಸಾಗಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು. ಆದ್ರೆ ಈ ವಿಡಿಯೋ ನಿಜಕ್ಕೂ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ಸಾಕ್ಷಿಗಳನ್ನ ಈ ವಿಡಿಯೋ ಹೇಳ್ತಾ ಇದೆ. ಇದರಲ್ಲಿ ಸದ್ದಾಗತ್ತೆ, ಜೊತೆಯಲ್ಲಿ ಬಾಟಲ್ಗಳು ಬೀಳುತ್ತೆ. ಆ ಬಾಟಲ್ಗಳು ಏನ್ ತುಂಬಿದ್ವು, ಪೆಟ್ರೋಲ್ ತುಂಬಿದ್ವಾ ಅನ್ನುವಂಥ ಪ್ರಶ್ನೆ. ಕ್ರಮಗಳನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಜೊತೆಗೆ ಇನ್ನು BJPಯ ಕಾರ್ಯಕರ್ತರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಸಮಯ ತೆಗೆದುಕೊಂಡು ಅವರನ್ನು ಹಂತ ಹಂತವಾಗಿ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಶ್ವಿನಿ. ರೈಟ್, ರೇಣುಕಾ ರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.